ನಾಯಿ ಕಚ್ಚಿದರೆ ಮನುಷ್ಯರಿಗೆ ಯಾವುದೇ ರೀತಿಯಾದಂಥ ಹಾನಿ ಆಗಬಾರದು ಎನ್ನುವ ಉದ್ದೇಶದಿಂದ ಪಾವಗಡ ಪುರಸಭೆಯು ನಾಯಿಗಳಿಗೆ ರ್ಯಾಬಿಸ್ ಇಂಜೆಕ್ಷನ್ ಹಾಕುವ ಒಂದು ಕಾರ್ಯಕ್ರಮಕ್ಕೆ ಇಂದು ಚಾಲನೆ ನೀಡಲಾಯಿತು. ಬುಧವಾರ ಪಾವಗಡ ಪಟ್ಟಣದ ಪಶು ವೈದ್ಯಕೀಯ ಆಸ್ಪತ್ರೆಯ ಬಳಿ ನಾಯಿಗಳಿಗೆ ಒಂದು ರ್ಯಾಬಿಸ್ ಇಂಜೆಕ್ಷನ್ ಹಾಕುವ ಕಾರ್ಯಕ್ರಮಕ್ಕೆ ಪುರಸಭಾ ಮುಖ್ಯಾಧಿಕಾರಿ ಜಾಫರ್ ಶರೀಫ್ ಮತ್ತು ಪಶು ವೈದ್ಯಾಧಿಕಾರಿ ಹೊರಕೇರಪ್ಪ ಚಾಲನೆಯನ್ನು ನೀಡಿದ್ದಾರೆ. ನಾಯಿಗಳ ಹಾವಳಿ ಜಾಸ್ತಿ ಇದೆ. ಈ ಒಂದು ನಾಯಿಗಳನ್ನು ನಿಯಂತ್ರಣ ಮಾಡಲು ಮೊದಲನೇದಾಗಿ ನಾವು ಇಲ್ಲಿ 6 ತಿಂಗಳ ಹಿಂದೆಯೇ ಲಸಿಕೆ ಕಾರ್ಯಕ್ರಮ ಅಂದರೆ ರೇಬಿಸ್ ಲಸಿಕೆಯನ್ನು ಹಾಕಿಸಿದ್ವಿ. ಒಂದು 300ರಿಂದ 500 ನಾಯಿಗೆ ಹಾಕಿಸಿದ್ವಿ. ಅದರ ಎಲ್ಲ ವೆಚ್ಚ ಒಂದು ಆಗಿದೆ. ಅದೇ ರೀತಿಯೇ ಈ 6 ತಿಂಗಳು ಆದಮೇಲೆ ಮತ್ತೆ ಇವತ್ತು ಮತ್ತೆ ನಾವು ಒಂದು ಪಶು ವೈದ್ಯಾಧಿಕಾರಿಗಳೊಂದಿಗೆ ಸಹಯೋಗದೊಂದಿಗೆ ಅವರ ಜೊತೆ ಮಾತುಕತೆಯನ್ನು ಮಾಡಿ ಇವತ್ತೂ ನಾವು ರೇಬಿಸ್ ಲಸಿಕೆಯನ್ನು ಹಾಕಲು ಈಗಾಗಲೇ ಪ್ರಾರಂಭಿಸಿದ್ದೀವಿ. ಅದನ್ನು ನಾವು ಒಂದು 600 ನಾಯಿಗೆ ಹಾಕಿಸ್ಬೇಕು ಅಂತೇಳಿ ಒಂದು ಕಾರ್ಯಾಚರಣೆಯನ್ನು ಆಲ್ರೆಡಿ ಅಂದ್ಕೊಂಡಿದ್ದೀವಿ. ಸ್ಟಾರ್ಟ್ ಆಗಿದೆ, ಅವೆಲ್ಲ ನಡೀತಾ ಇದೆ. ಈಗ ಆ ಉದ್ದೇಶವಾಗಿ ಮೊದಲನೇದಾಗಿ ABC ಸಂತಾನಹರಣ ಚಿಕಿತ್ಸೆ ನಾಯಿಗಳಿಗೆ ಮಾಡಬೇಕು. ಈ ಸಂತಾನಹರಣ ಚಿಕಿತ್ಸೆಗೆ ನಾವು ಮೊದಲನೇ ಹಂತವಾಗಿ ರೇಬಿಸ್ ಲಸಿಕೆಯನ್ನು ಹಾಕಬೇಕಾಗುತ್ತೆ. ಮೊದಲು ಅದನ್ನು ಮಾಡ್ತಾ ಇದ್ದೀವಿ. ಎರಡನೇದು ಸಂತಾನಹರಣ ಚಿಕಿತ್ಸೆಗೆ ಹಲವು ಬಾರಿ ಟೆಂಡರ್ಗಳನ್ನು ಕರೆದಿದ್ದೀವಿ. ಇದುವರೆಗೂ ಟೆಂಡರಲ್ಲಿ ನಮಗೆ ಯಾವುದೇ ಒಂದು ಪ್ರತಿಕ್ರಿಯೆ ಸಿಗಲಿಲ್ಲದ ಕಾರಣ ನಾವು ಅದನ್ನು ಏನು ಮಾಡಿದ್ದೀವಿ ಅಂತಂದರೆ ಸಂತಾನಹರಣ ಚಿಕಿತ್ಸೆ ಮಾಡಲೇಬೇಕು ಅಂದಾಗ ನಮ್ಮ ಒಂದು ಸಮಿತಿಯನ್ನು ರಚಿಸಿ, ನಮ್ಮ ಒಂದು ಜಿಲ್ಲಾ ಮಟ್ಟದ ಒಂದು ಸಮಿತಿಯನ್ನು ರಚಿಸಿ ಅದರಲ್ಲಿ ನಾವು ನಿರ್ಣಯ ಕೈಗೊಂಡು ಶಿರಾನಗರ ಸಭೆಯಲ್ಲಿ ಸಂತಾನಹರಣ ಚಿಕಿತ್ಸೆ ಮಾಡಿ ಇಲ್ಲಿರೋ ನಾಯಿಗಳನ್ನು ತಗೊಂಡೋಗಿ ಅಲ್ಲಿ ನಾವು ಸಂತಾನಹರಣ ಚಿಕಿತ್ಸೆ ಮಾಡಿಸಿ ಜಸ್ಟ್ ಅದನ್ನು ನಾಯಿಗಳನ್ನು ಇಲ್ಲಿ ಪಟ್ಟಣಕ್ಕೆ ಬಿಡುವಂಥ ಒಂದು ಕಾರ್ಯವನ್ನು ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಚಾಲನೆ ಆಗಿದೆ. ವಿಗಡಿತ ನಾಯಿಗಳ ಹಾವಳಿ ಜಾಸ್ತಿ ಆಗಿದೆ ಅಂತೇಳಿ ಮತ್ತು ಚರಂಡಿ ನೀರು ರಸ್ತೆಗೆ ಬಂದು ವಾಸನೆ ಬರ್ತಾ ಇದೆ, ಪುರಸಭೆ ನಿದ್ರೆಗೆಟ್ಟಿದೆ ಅಂತ ಏನು ಒಂದು ಮಾಧ್ಯಮದಲ್ಲಿ ನಾನು 2 ದಿವಸದಲ್ಲಿ ನೋಡಿದೆ. ಈ ಎರಡೂ ಪ್ರಕರಣದಲ್ಲೂ ಸಹ ನಾವು ಈಗಾಗಲೇ ಏನೇನು ಕ್ರಮ ಕೈಗೊಂಡಿದ್ದೀನಿ ಅಂತ ಹೇಳಕ್ಕೆ ಬಯಸ್ತೀನಿ. ಮೊನ್ನೆ ಹೆಣ್ಮಕ್ಳು ಸ್ವಲ್ಪ ಭಾಳಷ್ಟು ತೊಂದರೆ ಆಗಿದೆ. ಚರಂಡಿ ನೀರು ಹರಿದಂಗೆ ಎಲ್ಲ ರೋಡಲ್ಲಿ ನಿಂತಿದೆ, ವಾಸನೆ ಬರ್ತಾ ಇದೆ, ತೆಂಗು ಗಿಡಗಳ ಆಸ್ವಾಸನೆ ಆಗ್ತಿದೆ ಅಂತೇಳಿ ಎಲ್ಲ ಬಂತು. ಈ ವಿಚಾರವಾಗಿ ನಾನು ಈ ಹಿಂದೆ 2-3 ಬಾರಿ ಅಲ್ಲಿ ನಾನು ನಾನೇ ಭೇಟಿ ನೀಡಿರುತ್ತೇನೆ. ಅಲ್ಲೂ ಇದೇ ಸಮಸ್ಯೆಯನ್ನು ನಾನು ನಮ್ಮ ಆರೋಗ್ಯ ನಿರೀಕ್ಷಕರು ಸ್ಥಳ ಪರಿಶೀಲನೆ ಮಾಡಿ ಈ ಹಿಂದೆ ಅದು ಕಂಪ್ಲೇಂಟ್ ಬಂದಿತ್ತು. ಶ್ರೀನಾಥ್ ಎಂಬುವರು ನಮಗೆ ಒಂದು ದೂರು ನೀಡಿದ್ದು, ಈ ಥರ ನೀರು ಬಂದು ನಮ್ಮ ಸೈಟೆಲ್ಲ ನಿಂತಿದೆ. ಅವಾಗ ನಾವು ಅದು ಏನಾಗಿದೆ ಅಂದರೆ ಒಂದು ಲೇಔಟು ಇನ್ನೊಂದು ಲೇಔಟ್, ಈ 2 ಲೇಔಟ್ ಮಧ್ಯೆ ಒಂದು ಲಿಂಕ್ ಇಲ್ಲ. ಚರಂಡಿ ನೀರು ಪಾಸ್ ಆಗೋದು ಒಂದು ಲಿಂಕ್ ಇರಲಿಲ್ಲ. ಸೊ ನಾವೇನು ಮಾಡಿ ಸಂಪರ್ಕ ಇರಲಿಲ್ಲ. ನಾವು ತಿರ್ಗಿ ಅದನ್ನು ಏನು ಮಾಡಿದ್ದೀವಿ, ಅವರ ಓನರ್ ಹತ್ರ ಮಾತಾಡಿಕೊಂಡು ಅವ್ರ ಹತ್ರ ನಾವು ಟೆಂಪ್ರವರಿ ಕರೆನ್ಸಿ ಮಾಡಿಸ್ತೀವಿ ಅಂತ ಅವ್ರ ಹತ್ರ ನಾವು ಮನವರಿಕೆ ಮಾಡಿಕೊಂಡು ಅದನ್ನು ನಾವು ಪಾಸ್ ಮಾಡಲಿಕ್ಕೆ ಬಿಟ್ಟಿದ್ದೀವಿ. ಆ ನೀರು ಸರಗುವಾಗ ಹರಿತಿತ್ತು. ಅದಾದ ನಂತರ ಇದು ಇನ್ನೊಂದು ರೋಡ್ ಇದೆ. ಈ ರೋಡಲ್ಲಿ ಬರೋ ನೀರು ಬಂದು ಮತ್ತೆ 2 ಕಡೆ ಚರಂಡಿ ನೀರು ಬರೋ ನೀರು ಮತ್ತೆ ಅಲ್ಲೇ ನಿಲ್ತಾರೆ. ಈಗ ಅದನ್ನು ನಾವು ಒಂದು ನೀರು ಚರಂಡಿ ಪಾಸ್ ಮಾಡೋಕ್ಕೆ ಬಿಟ್ಟಿದ್ವಿ. 2ನೇ ಕಡೆಯಿಂದ ಬರೋ ನೀರು ಮತ್ತೆ ಹಂಗೆ ಆ ರೀತಿ ಸ್ಟ್ಯಾಗ್ನೆಟ್ ಆಗ್ತಿದೆ ಅಂತ ನಮ್ಗೆ ಗೊತ್ತಾಗಿ ಇಮಿಡಿಯೇಟಾಗಿ ನಾವು ಏನು ಮಾಡ್ತಾ ಇದ್ದೀವಿ, ಅದನ್ನು ಟೆಂಪ್ರವರಿಯಾಗಿ ಆ ನೀರನ್ನ ಪಾಸ್ ಮಾಡಲೇಬೇಕು ಅಂತೇಳಿ ಈಗ ನಾವು ಟೆಂಪ್ರವರಿ ಸೊಲ್ಯೂಷನ್ ಆಗಿ ಪೈಪ್ ಲೈನ್ ಮಾಡೋದಕ್ಕೆ ಕಾರ್ಯವಿಧಾನ ನಮ್ಮ ಇಂಜಿನಿಯರ್ ಈಗಾಗಲೇ ನೋಡ್ಕೊಂಡು ಬಂದಿದ್ದಾರೆ. ಕಾಂಟ್ರಾಕ್ಟರ್ ಹೇಳಿದ್ದಾರೆ, ನಾಳೆನೇ ಅದು ಕಾರ್ಯ ಸ್ಟಾರ್ಟ್ ಆಗುತ್ತೆ. ಪರ್ಮನೆಂಟ್ ಸೊಲ್ಯೂಷನ್ ಆಗಿ ಮಾಡಬೇಕು ಅಂತಂದರೆ ಟೆಂಡರ್ ಕರೆದಿದ್ದೀವಿ. ಅದು ಅವರು ನಮ್ಮ ಕ್ರೆಡಲ್ ಅವ್ರಿಗೆ ಅದು ಆಗಿದೆ. 8 ಲಕ್ಷ ವೆಚ್ಚದಲ್ಲಿ ಆ ಚರಂಡಿ CC ಡ್ಯಾಮ್ ಆಗಿ ಅದು ಅಲ್ಲಿ ಟೆಂಡರ್ ಆಗಿದೆ. ಅತಿ ಶೀಘ್ರದಲ್ಲೇ ಅದು ಮಾಡೋದಕ್ಕೆ ಈಗಾಗಲೇ ಪತ್ರಗಳನ್ನು ಮಾಡಿದ್ದೀವಿ. ಅದಾದ ನಂತರ ಮತ್ತೆ ಪೇಪರ್ ಹಲವು ಕಲಪೆ ಕಾಮಗಾರಿ ಅವು ಇವು ಅಂತೇಳಿ ಭಾಳ ಸುದ್ದಿಗಳು ಬಂದಿತ್ತು. ಈ ಬಗ್ಗೆ ನಾವು ವಿವರಣೆ ಅಂತೇಳಿ ಅವರಿಗೆ ಪತ್ರ ಮುಖಾಂತರ ತಿಳಿಸಿದ್ದೀವಿ ಮತ್ತು ಅವ್ರನ್ನ ಇಲ್ಲಿ ಬರೋದಕ್ಕೆ ನಾವು ಸೂಚನೆಯನ್ನು ಸಹ ನೀಡಿದ್ದೀವಿ. ಇಲ್ಲಿ ಪುರಸಭೆಯು ಸದಾ ಸಾರ್ವಜನಿಕರೊಂದಿಗೆ ಇದೆ. ನಿಮ್ದು ಏನೇ ಸಮಸ್ಯೆ ಇದ್ದರೂ ನನ್ನ ಹತ್ರ ಬರ್ಬೋದು. ಡೈರೆಕ್ಟಾಗಿ ನಮ್ಮಲ್ಲಿ ಬಂದು ನಿಮ್ಮ ಅಹವಾಲುಗಳನ್ನು ಹೇಳಿದರೆ ನಾವು ನಮ್ಮ ಕೈಲಾದಷ್ಟು ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಸಾರ್ವಜನಿಕರ ಒಂದು ಆರೋಗ್ಯದ ಹಿತದೃಷ್ಟಿಯಿಂದ ಯಾವುದೇ ಅಹಿತಕರ ಘಟನೆ ನಡೆಯದೆ ಅದನ್ನು ನಾವು ಎಲ್ಲರೂ ನಮ್ಮದು ಕರ್ತವ್ಯ ಇದೆ, ಸಾರ್ವಜನಿಕರು ಸಹ ಅವ್ರದ್ದು ಕರ್ತವ್ಯ ಇದೆ. ಅವರು ಸಮೇತ ನಮಗೆ ಕೈ ಜೋಡಿಸಬೇಕಂತ ಈ ಒಂದು ಸಮಯದಲ್ಲಿ ನಮ್ಮೆಲ್ಲ ಮಾಧ್ಯಮಗಳಿಗೆ ಈ ಮೂಲಕ ನಾನು ಕೊಡ್ತೇನೆ.
ಆಲ್ರೆಡಿ ನಾವು ನಮ್ಮ ಚೀಫ್ ಆಫೀಸರ್ ಸಾಹೇಬ್ ಹೇಳಿದಂಗೆ ಟೆಂಪ್ರರಿ ಕನೆಕ್ಷನ್ಗೆ ಮಾಡಿದ್ದೀವಿ. ಗೌರ್ಮೆಂಟ್ ಸೊಲ್ಯೂಷನ್ಗೆ ಅದನ್ನು ಏನು ಮಾಡ್ತಾ ಇದೀವಿ ಅಂದರೆ ಉಗ್ರಪ್ಪ ಲೇಔಟಿಂದ ಇರ್ತಕ್ಕಂಥ ಕನೆಕ್ಟೆಡ್ ಟ್ರೈನ್ಗಳನ್ನ ನಮ್ಮ ಹಾಸ್ಟೆಲ್ ಪಕ್ಕದಲ್ಲಿ ಮುಖಾಂತರ ಸೀದಾ ಡೊಳ್ಳೆಗಳ್ಳಕ್ಕೆ ನಾವು ಸಂಪರ್ಕ ಕಲ್ಪಿಸ್ತಾ ಇದ್ದೀವಿ. ಇದು ಮೇಜರ್ ಇದು ಮೊನ್ನೆ KRDಗೂ ಹೇಳಿದ್ವಿ, ತುರ್ತಾಗಿ ಅದನ್ನು ಕಾಮಗಾರಿ ನಿರ್ವಹಿಸೋಕ್ಕೂ ಆದೇಶ ಮಾಡಿದ್ದೀವಿ. ಇನ್ನೊಂದು ಪತ್ರನೂ ಬರೆದಿದ್ದೀವಿ ಮತ್ತು ಮೌಖಿಕ ಆದೇಶನೂ ಕೊಟ್ಟಿದ್ದೀವಿ. ಆಲ್ರೆಡಿ ಅವ್ರಿಗೆ ಅದಾಗಿದೆ ಟೆಂಡರ್, ಆದ್ದರಿಂದ ತುರ್ತಾಗಿ ಕಾಮಗಾರಿ ಸ್ಟಾರ್ಟ್ ಮಾಡೋಕ್ಕೆ ಹೇಳಿದ್ವಿ. ಅದೇ ಥರ ಎಲ್ಲ ನಮ್ಮ ಪುರಸಭಾ ವ್ಯಾಪ್ತಿಯಲ್ಲಿ ಎಲ್ಲ ಕಡೆಗೂ ಏಕಕಾಲದಲ್ಲಿ ಕೆಲಸಗಳು ಸ್ಟಾರ್ಟ್ ಆಗಿದ್ದಾವೆ. ಅದರಿಂದ ಒಂದು ಸ್ವಲ್ಪ ಈಗ ಕಳಪೆ ಕಾಮಗಾರಿ ಅಂತ ಇದು ಮಾಡಿದ್ರು. ಒಂದು ಕ್ಯೂರಿಂಗ್ ಇಶ್ಯೂ ಮೇಜರ್ ಇಶ್ಯೂ ಇತ್ತು, ಅದ್ರ ಬಗ್ಗೆ ಪತ್ರವನ್ನು ಹೇಳಿದ್ವಿ ಮತ್ತು ಕ್ಯೂರಿಂಗ್ ಏಜೆಂಟ್ ಹಾಕ್ಕೊಂಡು ಕಾಮಗಾರಿ ಮಾಡೋದಕ್ಕೆ ಹೇಳಿದ್ವಿ. ಇಲ್ಲ ಸರ್, ಈಗ ಸಾಯಿರಾಮ್ ಚೌಟ್ರಿ ಮುಂದೆ ಎಂಥ ಒಬ್ಬ ಕಾಮನ್ ಪೀಪಲ್ ನೋಡಿದ್ರು ಗೊತ್ತಾಗುತ್ತದೆ ಹಳೇ ಇದ್ರ ಮೇಲೆ ಅದರದ್ದು ಏನು ಮಾಹಿತಿ, ಎಷ್ಟು ಹಾಕಿದ್ದಾರೆ ಏನು ಅಂತೇಳಿ. ಅಲ್ಲಿನ ಸಂಬಂಧಪಟ್ಟ ಮಹದೇವಪ್ಪ ಅವ್ರ ಇಂಜಿನಿಯರು ಎತ್ತಲ್ಲ, ಎಡಬಲಿ ಅವರು ಎತ್ತಲ್ಲ, ಮಾಹಿತಿ ಇದೆ. ಲ್ಯಾಂಡ್ ಆರ್ನವ್ರಿಗೆ ನೀವು ಸುಮಾರು ಕಾಮಗಾರಿ ನೀಡಿದ್ದು ನಿಮ್ಮ ಗಮನಕ್ಕೆ ಬರದೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಸಾರ್ವಜನಿಕರಲ್ಲಿ ಆರೋಪ. ಇಲ್ಲ, ನಾನು ಇದ್ರ ಬಗ್ಗೆ ಅವ್ರ ಹತ್ರ ಮಾತಾಡಿದ್ದೀನಿ. ಈ ಕೂಡಲೇ ನೀವು NOC ತೊಗೊಳ್ಬೇಕು. ನಮ್ಮಲ್ಲಿ ನೀವು ಯಾವುದು ಕಾಮಗಾರಿ ಮಾಡೋದಾದರೆ ಮೊದಲು ನಮಗೆ ಮಾಹಿತಿಯನ್ನು ತಿಳಿಸಿ, ಅದಾದ ನಂತರ ನೀವು ಮಾಡಿ ಅಂತ ನಾವು ಅವ್ರಿಗೆ ಗಮನಕ್ಕೆ ತಂದಿದ್ದೀವಿ. ಯಾಕಂದರೆ ನಮ್ಮ ಇಂಜಿನಿಯರವರು ಅವರು ಸ್ಥಳ ಪರಿಶೀಲನೆ ಮಾಡಿ ಅವ್ರಿಗೆ ಲ್ಯಾಂಡ್ ಹ್ಯಾಂಡ್ ಓವರ್ ಸರ್ಟಿಫಿಕೇಟ್ನ ಕೊಡಬೇಕು. ಅಂದರೆ ನೀವು ಹೇಳಿದಂಗೆ NOCಯನ್ನು ಕೊಡಬೇಕು. ಅವರು ನಮ್ಮ ಲ್ಯಾಂಡ್ ಅವರು ತುರ್ತಾಗಿ ನಿರ್ವಹಿಸ್ತಾ ಇದ್ದಾರೆ ಕೆಲವು ಕೆಲಸಗಳನ್ನು. ನಾನು ಈ ಕೂಡಲೇ ಅದನ್ನೆಲ್ಲ ನನ್ನ ಗಮನದಲ್ಲಿದೆ. ನಾನು ಅವ್ರಿಗೂ ಸಮೇತ ನಾನು ಫೋನಲ್ಲಿ ಹಲವು ಬಾರಿ ಹೇಳಿದ್ದೀನಿ. ಈ ಕೂಡಲೇ ಬಂದು ನಮ್ಮಲ್ಲಿ NOC ತೊಗೊಂಡು ಕಾಮಗಾರಿ ನಿರ್ವಹಿಸಬೇಕು ಅಂತೇಳಿ ಅವರಿಗೆ ನಾನು ಕಡ್ಡಾಯವಾಗಿ ಹೇಳಿದ್ದೀನಿ. ನಮಸ್ಕಾರ. ನಮ್ಮ ಪಾವಗಡ ಪಟ್ಟಣದ ಎಲ್ಲ ಸಾರ್ವಜನಿಕರಿಗೆ ವಿನಂತಿ ಅಂದರೆ, ಏನು ಬೀದಿ ನಾಯಿಗಳಿದ್ದಾವೆ, ಆ ಬೀದಿ ನಾಯಿಗಳಿಗೆ ನಿರಂತರ ಆಹಾರ ಹಾಕೋದ್ರಿಂದ ಅದು ಒಂದೇ ಕಡೆ ಸ್ಟಾಗ್ನೆಂಟ್ ಆಗುವ, ಒಂದೇ ಕಡೆ ಸೇರುವ ಸಂಭವ ಬಹಳ ಇದೆ. ಇದಕ್ಕೆ ಸಾರ್ವಜನಿಕರು ದಯವಿಟ್ಟು ಆಹಾರ ಆಗದಂತೆ ನಾವು ಈಗಾಗಲೇ ನಮ್ಮ ಪಾವಗಡ ಪಟ್ಟಣದ ಅಗಸರುಗುಂಟೆ ಹತ್ತಿರ ಒಂದು ಜಾಗ ನಾವು ಗುರುತಿಸಿ ನಾವು ಆ ಜಾಗದಲ್ಲಿ ತಗೊಂಡು ಹಾಕಿದರೆ ನಾಯಿಗಳು ಆಹಾರ ಹುಡುಕು ಬರ್ತವೆ, ಅಲ್ಲೇ ತಿಂದಾಗ ಅಲ್ಲೇ ಇರ್ತವೆ. ಆ ನಾಯಿಗಳು ಮತ್ತೆ ಪಟ್ಟಣಕ್ಕೆ ಬರುವ ಸಂಭವ ಭಾಳ ಕಡಿಮೆ ಇರುತ್ತೆ. ಅದಕ್ಕೆ ಜನರು ಒಂದು ಸಹಾನುಭೂತಿಯಿಂದ ಹಾಕ್ತಾರೆ. ಅದು ಹಾಕ್ದಂಗೆ ಅವಾಯ್ಡ್ ಮಾಡಿದ್ರೆ ಭಾಳ ಉಪಯೋಗ ಆಗುತ್ತೆ. ಇದರಿಂದ ಸಾರ್ವಜನಿಕರಿಗೂ ಉಪಯೋಗ ಆಗುತ್ತೆ, ನಮಗೂ ನಾಯಿಗಳನ್ನ ಹಿಡಿಯೋಕ್ಕೂ ಉಪಯೋಗ ಆಗುತ್ತೆ ನಾನು ಹೇಳ್ಬಿಟ್ಟಿದ್ದೀನಿ. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾರಿ ನೀಡಿ, ಪ್ರೋತ್ಸಾಹಿಸಿ, ಬೆಂಬಲಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು, ಪಾವಗಡ ಪವರ್ ನ್ಯೂಸ್.